ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡ ಸಿನಿಮಾ ಪ್ರೇಕ್ಷಕರಿಗಂತೂ ಇದೀಗ ಸುಗ್ಗಿ ಕಾಲ ಅಂತ ಹೇಳ್ಬೋದು. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11ಕ್ಕೆ ತೆರೆ ಕಾಣ್ತಾ ಇದ್ರೆ, ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ತೆರೆ ಕಾಣುತ್ತೆ. ಅದರ ಜೊತೆಗೆ ಉಪೇಂದ್ರ, ಶಿವಣ್ಣ, ರಾಜ್ಬಿ ಶೆಟ್ಟಿ ಅಭಿನಯಿಸ್ತಿರುವಂಥ 45 ಸಿನಿಮಾ ಕೂಡ ಮಾರ್ಕ್ ಸಿನಿಮಾದ ಜೊತೆ ಪೈಪೋಟಿ ಹಿಡಿದು ಜನರನ್ನು ಮನರಂಜಿಸುವ ನಿಟ್ಟಿನಲ್ಲಿ ತನ್ನ ಹಠವನ್ನು ತೊಟ್ಟು ತೆರೆಗಪ್ಪಳಿಸ್ತಾ ಇದೆ. ಇದರ ಜೊತೆಗೆ ಇದೀಗ ಬಹುನಿರೀಕ್ಷಿತ ಸಿನಿಮಾ ಒಂದು ಅಂದರೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ಮಾರ್ಚ್ 19ಕ್ಕೆ ಅದ್ಧೂರಿಯಾಗಿ ಪ್ರಪಂಚದಾದ್ಯಂತ ತೆರೆ ಕಾಣುತ್ತೆ ಅನ್ನುವಂಥ ಒಂದು ಮಾತನ್ನು ಮತ್ತೆ ನೆನಪಿಸಿದ್ದಾರೆ ಯಶ್ ಅವರು. ಹಾಗಾಗಿ ಇದೀಗ ಸ್ಯಾಂಡಲ್ವುಡ್ ತನ್ನ ಒಂದು ಪೀಕ್ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಂದ್ಕೊಳ್ಳಿ, ಅದು ಬಹುನಿರೀಕ್ಷಿತ ಸಿನಿಮಾ. ಸರಿಸುಮಾರು 800 ಕೋಟಿ ವೆಚ್ಚದಲ್ಲಿ ಸಿನಿಮಾ ರೆಡಿ ಆಗ್ತಾಯಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾಯಿದೆ. ಇದರ ನಡುವೆ ಇದೀಗ ಸಿನಿಮಾದ ಬಗ್ಗೆ ಅನೇಕ ಗೊಂದಲ ಇತ್ತು. ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯಿತು. 4 ವರ್ಷದಿಂದ ಯಶ್ ಅವರ ಯಾವುದೇ ಸಿನಿಮಾ ಬಂದಿಲ್ಲ. KGF ಚಾಪ್ಟರ್ 2 ತೆರೆ ಕಂಡಿದ್ದು 2002ರಲ್ಲಾಗಿತ್ತು. ಅದಾದ ನಂತರ 2026 ಅಂದರೆ ಸುಮಾರು 4 ವರ್ಷಗಳ ಕಾಲ ಯಶ್ ಅವರ ಯಾವುದೇ ಸಿನಿಮಾ ಕೂಡ ತೆರೆಗೆ ಬಂದಿರಲಿಲ್ಲ. ಇದರ ನಡುವೆ ಇದೀಗ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ತೆರೆಗೆ ಅಪ್ಪಳಿಸುತ್ತೆ ಅನ್ನುವಂಥ ಕನ್ಫರ್ಮ್ ನ್ಯೂಸನ್ನು ಈಗಾಗಲೇ ಹಿಂದೆ ಕೂಡ ಅದನ್ನು ನ್ಯೂಸ್ ಅನೌನ್ಸ್ ಮಾಡಿದ್ರು. ಆದರೆ ಇದೀಗ ಮತ್ತೊಮ್ಮೆ ಮಾರ್ಚ್ 19ಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ ಅನ್ನುವಂಥ ಕನ್ಫರ್ಮ್ ನ್ಯೂಸನ್ನು ಯಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ದಾರೆ. ಜೊತೆಗೆ 100 ದಿನಗಳು ಬಾಕಿ ಇದೆ. ಅಂದರೆ ಇವತ್ತಿಂದ ಮಾರ್ಚ್ 19ರ ತನಕ 100 ದಿನಗಳು ಬಾಕಿ ಇದೆ. 100 ದಿನಗಳಲ್ಲಿ ನಾವು ಬರ್ತೇವೆ ಅನ್ನುವಂಥ ಒಂದು ಕನ್ಫರ್ಮ್ ನ್ಯೂಸನ್ನು ಹಾಕಿದ ಜೊತೆಗೆ ಅನೇಕ ಗೊಂದಲ ಕೂಡ ಇತ್ತು. ಯಶ್ ಅವರ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ, ಏನೋ ಗೊಂದಲ ಆಗಿದಂತೆ, KBN ಜೊತೆ ಕಿರಿಕಾಗಿದಂತೆ, ಗೀತು ಮೋಹನ್ ದಾಸ್ ಅಂದರೆ ನಿರ್ದೇಶಕಿ ಜೊತೆ ಏನೋ ಒಂದು ಸ್ವಲ್ಪ ಕಿರಿಕಾಗಿದಂತೆ, ಯಶ್ ಅವರಿಗೆ ಸಮಾಧಾನ ಆಗಿಲ್ಲಂತೆ, ಕೆಲವು ಪೋರ್ಷನ್ ಮತ್ತೆ ರೀಶೂಟ್ ಮಾಡಬೇಕಾಗಿದ್ದಂತೆ ಎಲ್ಲವೂ ಕೂಡ ಇತ್ತು. ಜೊತೆಗೆ ಟಾಕ್ಸಿಕ್ ಸಿನಿಮಾಕ್ಕೆ ಯಾರು ಮ್ಯೂಸಿಕ್ ಮಾಡ್ತಾರೆ ಎನ್ನುವಂಥ ಒಂದು ಟಾಕ್ ಕೂಡ ಇತ್ತು. ಯಾಕಂದರೆ ತಮಿಳಿನ ಒಬ್ಬ ಖ್ಯಾತ ಮ್ಯೂಸಿಕ್ ನಿರ್ದೇಶಕರಾದಂಥ ಅನಿರುದ್ಧ್ ಅವರು ಈ ಯಶ್ ಅವರ ಟಾಕ್ಸಿಕ್ ಸಿನಿಮಾಕ್ಕೆ ಆಯ್ಕೆಯಾಗಿದ್ದರು. ಆದರೆ ಅಲ್ಲಿ ಏನೋ ಗೊಂದಲ ಆಗಿದೆ ಅನ್ನೋ ಕಾರಣಕ್ಕಾಗಿ ರವಿ ಬಸ್ರೂರವರ ಬಸ್ರೂರು ಸ್ಟುಡಿಯೋ ಕೂಡ ಯಶ್ ಅವರು ಕೆಲ ದಿನಗಳ ಹಿಂದೆ ಭೇಟಿಯನ್ನು ಕೊಟ್ಟಿದ್ದರು. ಇವೆಲ್ಲರ ನಡುವೆ ರವಿ ಬಸ್ರೂರವರು ಟಾಕ್ಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ಕನ್ನು ಮಾಡ್ತಾರಾ, ಎಲ್ಲವೂ ಕೂಡ ಗೊಂದಲ ಇತ್ತು. ಆದರೆ ಇದೀಗ ಎಲ್ಲ ಗೊಂದಲಕ್ಕೂ ಕೂಡ ಒಂದೇ ಒಂದು ಪೋಸ್ಟ್ ಮಾಡುವಂಥ ಮೂಲಕ ಯಶ್ ಅವರು ಎಲ್ಲಕ್ಕೂ ತೆರೆ ಎಳೆದಿದ್ದಾರೆ. ಅದರಲ್ಲಿ ಮೊದಲ ಕನ್ಫರ್ಮ್ ನ್ಯೂಸ್ ಅಂದರೆ ಮಾರ್ಚ್ 19ಕ್ಕೆ ನಾವು ವಿಶ್ವದಾದ್ಯಂತ ತೆರೆಗೆ ಬರ್ತೇವೆ ಅನ್ನುವಂಥ ಕನ್ಫರ್ಮ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ನೇಮ್ ಕಾರ್ಡ್ನಲ್ಲೂ ಕೂಡ ಮ್ಯೂಸಿಕ್ ಬೈ ರವಿ ಬಸ್ರೂರ್ ಎನ್ನುವಂಥ ಒಂದು ಕನ್ಫರ್ಮ್ ನ್ಯೂಸನ್ನು ಕೊಟ್ಟು ಕೊನೆಗೂ ನಮ್ಮ ಕನ್ನಡದ ಸಂಗೀತ ನಿರ್ದೇಶಕರಿಗೆ ಮತ್ತೆ ವಿಶ್ವಮಟ್ಟದಲ್ಲಿ ಮಿಂಚಲಿಕ್ಕೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಟಾಕ್ಸಿಕ್ ವಿಚಾರದಲ್ಲಿ ಬರೋದಾದರೆ, ಟಾಕ್ಸಿಕಲ್ಲಿ ದೊಡ್ಡ ತಾರಾ ಬಡಗ ಇದ್ರೂ ಕೂಡ ಎಲ್ಲೂ ಕೂಡ ಯಾರ ಹೆಸರು ಕೂಡ ರಿವೀಲ್ ಆಗಿಲ್ಲ. ಅಲ್ಲಿ ಹೆಸರು ರಿವೀಲ್ ಆಗಿದ್ದು ಒಂದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿನ ಹೆಸರು ರಿವೀಲ್ ಆಗಿದೆ. ಅದರಲ್ಲಿ ನಿರ್ದೇಶಕಿಯಾಗಿ ಗೀತು ಮೋಹನ್ ದಾಸ್ ಅವರಿದ್ದಾರೆ. ಗೀತು ಮೋಹನ್ ದಾಸ್ ಅಂದ್ಕೊಳ್ಳಿ ಅವರು ಮಲಯಾಳಿ ಸಿನಿಮಾಗಳ ಮುಖಾಂತರ ಒಂದು ಗ್ರೌಂಡ್ ಲೆವೆಲ್ ಸಿನಿಮಾ ಕಥೆಯನ್ನು ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಂಥವ್ರು. ಅವರು ಕಮರ್ಷಿಯಲ್ ಆಗಿ ದೊಡ್ಡ ಸಿನಿಮಾವನ್ನು ಮಾಡಿದ್ರು ಕೂಡ ಇದು ಅವರಿಗೆ ದೊಡ್ಡ ಮಟ್ಟಿನ ಸವಾಲಾಗುತ್ತೆ. ಜೊತೆಗೆ ಗೀತು ಮೋಹನ್ ದಾಸ್ ಅವರಲ್ಲಿ ಇದ್ದಂಥ ಒಂದು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ, ಪ್ರಪಂಚದಾದ್ಯಂತ ಅನಾವರಣಗೊಳಿಸಲಿಕ್ಕೆ ಅದು ಸೂಕ್ತ ಸಮಯ. ಹಾಗಾಗಿ ಅವರ ಪ್ರತಿಭೆಯನ್ನು ಕಂಡು ಹಿಡಿದಂಥ ಅಥವಾ ಪತ್ತಿ ಹಚ್ಚಿದಂಥ ಯಶ್ ಅವರು ಇದೀಗ KBN ಪ್ರೊಡಕ್ಷನ್ ಮುಖಾಂತರ ಟಾಕ್ಸಿಕ್ ಸಿನಿಮಾದ ಅವಕಾಶವನ್ನು ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಕಥೆಯಲ್ಲಿ ಇಬ್ಬರು ಕೂಡ ಕಥೆಯನ್ನು ಬರೆದಿದ್ದಾರೆ ಅನ್ನುವಂಥ ಆ ನೇಮ್ ಪ್ಲೇಟ್ ಕೂಡ ಇದೆ. ಅಂದರೆ ರಿಟನ್ ಬೈ ರಾಕಿಂಗ್ ಸ್ಟಾರ್ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್ ಎನ್ನುವಂಥ ನೇಮ್ ಪ್ಲೇಟ್ ಕೂಡ ಇದೆ. ಪ್ರೊಡ್ಯೂಸರ್ ಬೈ KBN ಅಂತಿದೆ. ಹೀಗಾಗಿ ಈ ಎಲ್ಲವನ್ನ ಇಟ್ಕೊಂಡು ಕನ್ಫರ್ಮ್ ನ್ಯೂಸ್ ಆಗಿ ಇದೀಗ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ತೆರೆಗೆ ಅಪ್ಪಳಿಸುತ್ತೆ. ಅದು ಯಾವೆಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಎಲ್ಲವೂ ಕೂಡ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಆದರೆ ಸಿನಿಮಾದ ಕಥೆಯನ್ನು ಹೇಳೋದಾದರೆ, ಈಗಿನ ಮಟ್ಟದಲ್ಲಿ ಪ್ರಪಂಚವನ್ನು ಆವರಿಸಿಕೊಂಡಿರುವಂಥ ಒಂದು ಮಾದಕ ವ್ಯಸನ ಮತ್ತು ಮಾದಕ ವಸ್ತುಗಳು ಹೇಗೆ ಸಪ್ಲೈ ಆಗುತ್ತೆ, ಅದು ಗೋವಾ ಮುಖಾಂತರ ಭಾರತಕ್ಕೆ ಹೇಗೆ ಬರುತ್ತೆ, ಎಲ್ಲವೂ ಕೂಡ ಹಡಗಿನ ಮುಖಾಂತರ ಬರೋದಾಗಲಿ, ಬೇರೆ ವಿಧದಲ್ಲಿ ಹೇಗೆ ನಮ್ಮ ಭಾರತಕ್ಕೆ ಬಂದು ಭಾರತದ ಜನರ ಮನಸ್ಥಿತಿಯನ್ನು ಹೇಗೆ ಹಳ್ಳ ಹಿಡಿಸ್ತಿದೆ, ಹೇಗೆ ಹಾಳು ಮಾಡ್ತಾ ಇದೆ ಅನ್ನುವಂಥ ಒನ್ಲೈನ್ ಕತೆ ಇಟ್ಕೊಂಡು ಇಡೀ ಪ್ರಪಂಚದಾದ್ಯಂತ ಈಗಿನ ಜನರೇಷನ್ಗೆ ಅತ್ಯಂತ ಮಾರಕವಾದಂಥ ಒಂದು ಸಬ್ಜೆಕ್ಟ್ ಅಂದರೆ ಅದು ಮಾದಕ ವಸ್ತುಗಳು. ಈ ಮಾದಕ ವಸ್ತುಗಳು ಜನರ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಮತ್ತು ಈ ಪರಿಣಾಮದಿಂದ ಪ್ರಪಂಚ ಯಾವ ಕಡೆಗೆ ಮುಖ ಮಾಡ್ತಾ ಇದೆ, ಮುಂದಿನ ಜನರೇಷನ್ಗೆ ನಾವು ಇದನ್ನು ತಪ್ಪಿಸ್ತೇ ಇದ್ದರೆ ಮುಂದಿನ ಜನರೇಷನ್ ಯಾವ ಥರ ಹಾಳಾಗಿ ಹೋಗುತ್ತೆ, ಇಡೀ ಪ್ರಪಂಚವೇ ನಾಶ ಹೋಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಇಟ್ಕೊಂಡು ಗೀತು ಮೋಹನ್ ದಾಸ್ ಮತ್ತು
ರಾಕಿಂಗ್ ಸ್ಟಾರ್ ಯಶ್ ಅವರು ಕೂತು ಬರೆದಂತಿರುವ, ಅಂದರೆ ಗೀತು ಮೋಹನ್ ದಾಸ್ ಅವರ ಹತ್ರ ಈ ಕತೆ ಇರುತ್ತೆ, ಅದನ್ನು ಡೆವಲಪ್ ಇಬ್ಬರು ಕೂತ್ಕೊಂಡು ಇಬ್ಬರು ಕೂತು ಡೆವಲಪ್ ಮಾಡಿ ಒಂದು ಒಳ್ಳೆಯ ಸಬ್ಜೆಕ್ಟ್ ಇರುವಂಥ ಮತ್ತು ಈ ಕಾಲಕ್ಕೆ ಸೂಕ್ತವಾಗಿರುವಂಥ ಸಬ್ಜೆಕ್ಟನ್ನು ಇಟ್ಕೊಂಡು ಇದೀಗ ಗೀತು ಮೋಹನ್ ದಾಸ್ ಅವರು ಯಶ್ ಅವರಿಗೆ ನಿರ್ದೇಶನ ಮಾಡಿದ್ದಾರೆ. ಒಂದೊಂದು ಶಾರ್ಟ್ಸ್ ಅಂತೂ ಕೆಲವೊಂದು ಗ್ಲಿಮ್ಸನ್ನು ಬಿಟ್ಟಾಗ ಒಂದೊಂದು ಶಾರ್ಟ್ಸ್ ಕೂಡ ಅತ್ಯಂತ ಅಮೋಘವಾಗಿತ್ತು. ಜೊತೆಗೆ ಇದೀಗ ಕನ್ನಡ ಇಂಡಸ್ಟ್ರಿ ಇಡೀ ಪ್ರಪಂಚವೇ ಕನ್ನಡ ಸಿನಿಮಾದ ಕಡೆ ನೋಡಬೇಕು ಎನ್ನುವಂಥ ಒಂದೇ ಒಂದು ಪಣವನ್ನು ಇಟ್ಕೊಂಡು 4 ವರ್ಷಗಳ ಕಾಲ ತನಗೆ ದೊಡ್ಡ ಸ್ಟಾರ್ಗಿರಿ ಇದ್ದರು 100 ಕೋಟಿ ಹಣವನ್ನು ವೆಚ್ಚ ಮಾಡಿ 100 ಕೋಟಿ ಸಂಭಾವನೆ ಕೊಡುವಂಥ ಆಫರ್ ಇದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದಂತೆ ಒಂದು ಗ್ರೌಂಡ್ ಲೆವೆಲ್ ಸಬ್ಜೆಕ್ಟನ್ನು ಇಟ್ಕೊಂಡು, ಕಮರ್ಷಿಯಲ್ ಎಲ್ಲದ ಒಂದು ಗ್ರೌಂಡ್ ಲೆವೆಲ್ ಸಬ್ಜೆಕ್ಟನ್ನು ಇಟ್ಕೊಂಡು ಇದೀಗ ಯಶ್ ಅವರು ಜನರ ಮುಂದೆ ಬರ್ತಾ ಇದ್ದಾರೆ. ಕೇವಲ 100 ದಿನ ಬಾಕಿ ಇದೆ. ಆ 3 ದಿನದೊಳಗಾಗಿ ಡೆವಿಲ್ ಬರುತ್ತೆ, ದರ್ಶನ್ ಅವರ ಡೆವಿಲ್ ಬರುತ್ತೆ. ಜೊತೆಗೆ ಸುದೀಪ್ ಮತ್ತು ಉಪೇಂದ್ರ ಅಭಿನಯದ ಸುದೀಪ್ ಅವರ ಮಾರ್ಕ್ ಮತ್ತು ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಅಭಿನಯದ ಮಾರ್ಕ್ ಮತ್ತು 45 ಬರುತ್ತೆ. ಹೀಗಾಗಿ ಈ ಅನೇಕ ದೊಡ್ಡ ಸಿನಿಮಾಗಳ ಜೊತೆಗೆ ಅದಾದ ನಂತರ ಕೆಲವೇ ದಿನಗಳಲ್ಲಿ, ಅಂದರೆ 100 ದಿನದಲ್ಲಿ ಇದೀಗ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಜನರ ಮುಂದೆ ಬರುತ್ತೆ. ಜನರು ಕೂಡ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಯಾಕಂದರೆ KGF ಅಂದ್ಕೊಳ್ಳಿ ನಮ್ಮ ಕಣ್ಣು ಮುಂದೆ ಬರೋದು ಯಶ್ ಅವರ ಮಾಸ್ ಲುಕ್ ಮತ್ತು ಪ್ರಶಾಂತ್ ನೀಲ್ ಅವರ ವಿಚಿತ್ರವಾದಂಥ ನಿರ್ದೇಶನ, ಜೊತೆಗೆ ಅಲ್ಲಿ ಬರುವಂಥ ಹಾಡ್ ಆಗಿರ್ಬೋದು ಮತ್ತು ನಮ್ಮ ಕನ್ನಡದ ಕಥೆಯನ್ನು ಇಟ್ಕೊಂಡು ಪ್ರಪಂಚವೇ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ಮತ್ತು ಕನ್ನಡ ಇಂಡಸ್ಟ್ರಿ ಅಂದ್ಕೊಳ್ಳಿ ಇದೀಗ, ಅಥವಾ ಸಿನಿಮಾ ಇಂಡಸ್ಟ್ರಿ ಅಂದ್ಕೊಳ್ಳಿ ಇದೀಗ ಕಣ್ಣು ಮುಂದೆ ಬರೋದು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮತ್ತು ಸ್ಯಾಂಡಲ್ವುಡ್ ಹೀರೋಗಳು. ಹೀಗಾಗಿ ಈ ಟಾಕ್ಸಿಕ್ ಮೇಲೆ ಇಡೀ ಪ್ರಪಂಚವೇ ಕಣ್ಣಿಟ್ಟಿದೆ. ಯಾಕಂದರೆ ಟಾಕ್ಸಿಕ್ನಲ್ಲಿ ಬಹುತೇಕ ಟೆಕ್ನಿಷಿಯನ್ಗಳು ಹಾಲಿವುಡ್ನಿಂದ ಬಂದಂಥವ್ರು, VFX ಆಗಿರ್ಬೋದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಸೌಂಡ್ ವೇವ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇದೀಗ ಹಾಲಿವುಡ್ ತಂತ್ರಜ್ಞಾನವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಅದೇನೆಂದರೆ ಯಶ್ ಅವರು ತನಗೆ 100 ಕೋಟಿ ಸಂಭಾವನೆ ಬರುತ್ತೆ, 100 ಕೋಟಿ ಆಫರ್ ಇದೆ ಅನ್ನೋ ಕಾರಣಕ್ಕಾಗಿ ಬೇಕಾಬಿಟ್ಟು ಸಿನಿಮಾವನ್ನು ಒಪ್ಕೊಂಡವರಲ್ಲ. ಒಂದು ಸಿನಿಮಾವನ್ನು ಒಪ್ಕೊಳ್ಳಿಕ್ಕೆ 2 ವರ್ಷ ತೆಗೆದುಕೊಂಡಿದೆ. ಅಂದರೆ 2022ರಿಂದ 2024 ತನಕ ಅವರು ಕಥೆಯನ್ನು ಚೂಸ್ ಮಾಡೋದ್ರಲ್ಲಿ ಬ್ಯೂಸಿ ಇದ್ರು. ಅಂದರೆ ಅವರ ಒಂದು ಪ್ರತಿಭೆ ಯಾವ ಲೆವೆಲ್ಗಿದೆ ಮತ್ತು ಅವರ ಹಠಮಾರಿತನ ಯಾವ ಲೆವೆಲ್ಗಿದೆ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ಬರಲಿ. ಕನ್ನಡ ಇಂಡಸ್ಟ್ರಿ ಸಿನಿಮಾ ಜೊತೆಗೆ ಇಡೀ ಬೇರೆ ಎಲ್ಲ ಸಿನಿಮಾ ಇಂಡಸ್ಟ್ರಿಲೂ ನಮ್ಮ ಟಾಕ್ಸಿಕ್ ಹವಾ ಎಬ್ಸ್ಲಿ, ಜೊತೆಗೆ ಇಡೀ ಪ್ರಪಂಚವೇ ನಮ್ಮ ಕಡೆ ತಿರುಗುವಂತೆ ಮಾಡಲಿ. ಜೊತೆಗೆ ಕನ್ನಡ ಸಿನಿಮಾ ಅಂದ ಕೂಡಲೇ ನಮಗಿಲ್ಲೊಂದು ಸ್ಟುಡಿಯೋ ಬೇಕು ಎನ್ನುವಂಥ ಅವಾಲ್ ಕೂಡ ಇದೆ. ಅವೆಲ್ಲವೂ ಕೂಡ ಟಾಕ್ಸಿಕ್ ಮುಖಾಂತರ ಈರೇರಲಿ. ಮತ್ತು ಸರ್ಕಾರ ಕನ್ನಡ ಸಿನಿಮಾ ಜಗತ್ತಿಗೆ ಕೆಲವೊಂದಿಷ್ಟು ಬಜೆಟನ್ನು ಇಷ್ಟು ತೆಗೆದಿಡಲಿ ಅನ್ನೋದು ಕೂಡ ಯಶ್ ಅವರ ಕೋರಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಟಾಕ್ಸಿಕ್ ಹಿಟ್ಟಾದ ನಂತರ ಇಡೀ ಪ್ರಪಂಚವೇ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಾಗ ಸರ್ಕಾರ ಕೂಡ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಕಡೆ, ಬಿಸ್ನೆಸ್ ಕಡೆ, ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತದೆ. ಇದರ ಮಧ್ಯೆ ಇದೀಗ ಯಶ್ ಅವರ ಟಾಕ್ಸಿಕ್ ಸಿನಿಮಾವನ್ನು ನೀವು ನೋಡಬೇಕಂದ್ರೆ 100 ದಿನ ಕಾಯಲೇಬೇಕು. ನಾವು ನೋಡ್ತೇವೆ, ನೀವು ನೋಡೋಣ. ಜೊತೆಗೆ ಇಡೀ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಸಿನಿಮಾವನ್ನು ಕೂಡ ನೋಡೋಣ ಮತ್ತು ಅದಕ್ಕೆ ಬೇಕಾದಂಥ ಪ್ರಚಾರವನ್ನು ಕೂಡ ನಾವು ಮಾಡಲೇಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.